ಶೃಂಗೇರಿಯ ಕೌಂಟಿಂಗ್ ಏನು ರಿಸಲ್ಟ್ ಬಂದಿದೆ, ಅದು BJP ಪರವಾಗಿ 52 ವೋಟುಗಳು, ಪೋಸ್ಟಲ್ ವೋಟ್ ಏನಿತ್ತು 52 ವೋಟುಗಳು BJP ಪರವಾಗಿ ಹೆಚ್ಚು ಲೀಡ್ ಬಂದಿರೋವಂಥದ್ದು ನನಗಿರೋವಂಥ ಮಾಹಿತಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟಲ್ಲಿ. ನಾನೀಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡಿದ್ದೆ, ಫೋನ್ ಮಾಡಿ ಇಮಿಡಿಯೇಟಾಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬು ಹೇಳ್ತಾಯಿದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನು ಸಬ್ಮಿಟ್ ಮಾಡ್ತೀರಿ ಅಂತ. ಬಟ್ ಆ ಥರ ಎಲ್ಲೂ ಇಲ್ಲ. ಕೋರ್ಟ್ ಕ್ಲಿಯರಾಗಿ ಹೇಳಿದೆ, ರಿಸಲ್ಟ್ ಏನು ಬರುತ್ತೋ ಅದನ್ನು ನೀವು ಅನೌನ್ಸ್ ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ರಿಟರ್ನಿಂಗ್ ಆಫೀಸರ್ ಮೇಲೆ ಒತ್ತಡ ಹಾಕಿ ರಿಸಲ್ಟನ್ನು ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿರೋದು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡಿದ್ದಾರೆ. ಅವರು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡೋ ಮುಖಾಂತರ ರಾಜಕೀಯ ಒತ್ತಡವನ್ನು ಹಾಕಿ ಇವತ್ತು ಪೆಂಡಿಂಗ್ ಇಡಿಸಿರೋವಂಥದ್ದು. ಇದು ರಾಜ್ಯದ ಜನತೆಗೆ ದ್ರೋಹ ಬಗ್ದಂಥ ಸರ್ಕಾರ. ಇದು ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಬಾಯ್ ಪಡ್ಕೊಂಡಿದ್ದೀಯ. ನಾನು ರಾಹುಲ್ ಗಾಂಧಿಯನ್ನು ಕೇಳ್ತಿದ್ದೀನಿ, ಎಲ್ಲಿದ್ದೀಯಪ್ಪ ರಾಹುಲ್ ಗಾಂಧಿ, ಎಲ್ಲಿದ್ದೀಯಾ? ವೇರ್ ಆರ್ ಯು? ವೋಟ್ ಚೋರಿ ಯಾರು ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಈಗ ವೋಟ್ ಚೋರಿ ಹೆಂಗೆ ಎಲೆಕ್ಷನ್ ರಿಸಲ್ಟು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಫೇವರ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಅಧಿಕಾರಿಗಳೆಲ್ಲ ಉಲ್ಟಾ ಹೊಟ್ಟಿದ್ದಾರೆ. ನಾರ್ಮಲಿ ಏನು ಪೋಸ್ಟಲ್ ವೋಟ್ಸ್ ಇದೆ, ನನಗೆ ಗೊತ್ತಿರೋ ಪ್ರಕಾರ ನನ್ನನ್ನು ಕೂಡ ರಾಜ್ಯದ ಜನ, ಪದ್ಮನಾಭ ನಗರ ಮತ್ತು ಉತ್ತರಹಳ್ಳಿ ಕ್ಷೇತ್ರದ ಜನ ನನ್ನನ್ನು ಕೂಡ 7 ಬಾರಿ ಗೆಲ್ಲಿಸಿದ್ದಾರೆ. ಪ್ರತಿ ಬಾರಿನೂ ಕೂಡ ಪೋಸ್ಟಲ್ ವೋಟು ಮೊದಲು ಕೌಂಟ್ ಮಾಡ್ತಾರೆ. ಆಮೇಲೆ ಉಳಿದಂಥ ವೋಟುಗಳು EME ಏನು ಬಂದಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ದು, ಅದನ್ನು ಓಪನ್ ಮಾಡಿ ಅದನ್ನು ಕೌಂಟ್ ಮಾಡೋದು. ಇದು ಪದ್ಧತಿ, ಇದು ನ್ಯಾಚುರಲಾಗಿ ಮಾಡ್ತಾರೆ. ಆದರೆ ಇಲ್ಲಿ ಶೃಂಗೇರಿಯಲ್ಲಿ ನಮ್ಮ ಅಭ್ಯರ್ಥಿ ಜೀವರಾಜ್ ಇದ್ದಿದ್ದು, ಇಲ್ಲಿ ಆಮೇಲೆ ಲಾಸ್ಟಲ್ಲಿ ಕೌಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಕರ್ನಾಟಕದ ರಿಸಲ್ಟ್ ಎಲ್ಲ ಕಾಂಗ್ರೆಸ್ ಪರವಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ನಾವು ಕೋರ್ಟ್ ಮೆಟ್ಲೆತ್ತಿದ್ರಿ, ಕೋರ್ಟು ಆದೇಶ ಮಾಡಿತ್ತು. ನಮ್ಮ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರು, ಹೈಕೋರ್ಟಿನ ಲಾಯರು ಶ್ಯಾಮ್ ಸುಂದರ್ ಅವರು, ಅವ್ರ ಜೊತೆನೂ ನಾನು ಫೋನಲ್ಲಿ ಮಾತಾಡಿದ್ದೀನಿ. ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಇದು ರಾಜ್ಯ ಸರ್ಕಾರ ಈ ರಿಸಲ್ಟನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. ಇದು ರಾಜಕೀಯದ ದುರುಪಯೋಗ, ನೇರವಾಗಿ ರಾಜಕೀಯದ ದುರುಪಯೋಗ. ಒತ್ತಡವನ್ನು ಹಾಕಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ. ಕೂಡಲೇ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಕೋರ್ಟ್ ಆದೇಶದ ಪ್ರಕಾರ ಇಮಿಡಿಯೇಟಾಗಿ ಅವರು ಈ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಮೂರು ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನಿಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. DK ಅವರ ಗ್ಯಾಂಗ್ ಏನಿದೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ. ಫಸ್ಟು 3 ವರ್ಷದ ಸೆಲೆಬ್ರೇಷನ್ನು ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. ಖರ್ಗೆ ಅವ್ರು ಬೇರೆ ಪೆಂಡಿಂಗ್ ಇಟ್ಟವರ ಕೇಸು. ಇಲ್ಲಿ ಕಾಂಗ್ರೆಸ್ಸಿನ ಬಣ ಒಡೆದೋಗಿ 2 ಬಾಗಿಲಿತ್ತು. ಇವತ್ತು ಮನೆಯೊಂದು 2 ಬಾಗಿಲಾಗಿತ್ತು ಕಾಂಗ್ರೆಸ್ದು. ಈಗ ಕಳೆದ 2 ದಿನದಿಂದ 3 ದಿನದಿಂದ
ಮನೆಯೊಂದು 3 ಬಾಗಿಲಾಗ್ಬಿಟ್ಟಿದೆ. ಖರ್ಗೆ ಒಂದು ಬಾಗಿಲು ಓಪನ್ ಮಾಡ್ಕೊಂಡು ಅವರು ಅರ್ಜಿ ಇಟ್ಕೊಂಡು ಕೂತವ್ರೆ, ಡಿ ಕೆ ಒಂದು ಅರ್ಜಿ ಇಟ್ಕೊಂಡು ಅವರೊಂದು ಬಾಗಿಲಲ್ಲಿ ಕೂತವ್ರೆ, ಸಿದ್ದರಾಮಯ್ಯ ಒಂದು ಬಾಗಿಲಲ್ಲಿ ಕಾದ್ಕೊಂಡು ಕೂತವ್ರೆ. 3 ಬಾಗಿಲಾಗೋಗ್ಬಿಟ್ಟಿದೆ ಈಗ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ? ಯಾಕಂದರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ರಾಜ್ಯದ ಜನತೆಗೆ ಹೇಳಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದರೂ ಹೇಳಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅಂತ ಆದರೂ ಹೇಳಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದರೂ ಹೇಳಬೇಕು. ಏನು ಹೇಳಿದಿರ ಸಮಾವೇಶ ಅಂದರೆ 3 ವರ್ಷ ಸಮಾವೇಶ, ಏನು 2 ವರ್ಷ ಸಮಾವೇಶ ಏನು ಮಾಡಿದ್ದೀರ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು, ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಿಲಾಗಿರೋದೇ ಸಾಧನೆ ನಿಮ್ಮದು. 3 ವರ್ಷದ ಸಾಧನೆ 3 ಬಾಗಿಲು. 3 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀರಿ, ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ, ಯಾರು ಮುಖ್ಯಮಂತ್ರಿ, ಪರ್ಮನೆಂಟ್ ಮುಖ್ಯಮಂತ್ರಿ ಹೆಸರು ಹೇಳ್ರಪ್ಪ ಅಂದರೆ ಇದುವರೆಗೂ ಹೇಳೇ ಇಲ್ಲ. ಯಾರು ಕೇಳಿದ್ರು ಸಿದ್ದರಾಮಯ್ಯ ನಾನೇ ಅಂತಾರೆ, ಖರ್ಗೆ ನನಗೆ ಆಸೆ ಇದೆ ಅಂತಾರೆ, ಡಿ ಕೆ ಶಿವಕುಮಾರ್ ಅಂತೂ ನಂದೆಲ್ಲ ಅನೌನ್ಸ್ ಮಾಡೋಕ್ಕೆ ಡೇಟ್ಗಳು ಕೊಡ್ತಾವ್ರೆ ಅವರು. ತಿಂಗಳು ಪ್ರತಿ ವರ್ಷವೂ ಕೂಡ ಕಳೆದ 2 ವರ್ಷದಿಂದ ಡೇಟ್ಗಳು ಕೊಟ್ಕೊಂಡೇ ಬಂದಿದ್ದಾರೆ. ಡೇಟ್ಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೇಟ್ ಕೊಡೋದು ಮುಖ್ಯಮಂತ್ರಿ ಅಷ್ಟೇ. ಅವ್ರದ್ದು ಸದ್ಯ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈಗ ಖರ್ಗೆ ಬಂದ ಮೇಲೆ.